ಈ ಜೀವ ನಿನಗಾಗಿ ಮುಂದುವರಿದ ಭಾಗ 82. ನಿಹಾರಿಕಳ ಮನೆಗೆ ಕ್ಯಾಬಲ್ಲಿ ಹೋಗುತ್ತಿದ್ದ ಅರ್ಜುನ್ ರೋಡ್ ಸರಿಯಿಲ್ಲದ ಕಾರಣ ಆದ್ಯ ಬೀಳದಂತೆ ಅವಳ ನಡುವನ್ನು ಗಟ್ಟಿಯಾಗಿ ಹಿಡಿದು ಕುಳಿತಿದ್ದನು. ಅವನ ಸನಿಹ ಆದ್ಯಳಿಗೆ ಹಿತವನ್ನುಂಟು ಮಾಡುತ್ತಿತ್ತು. ಆದ್ಯ ಅವನಿಗೆ ಇನ್ನಷ್ಟು ಸನಿಹವಾಗುತ್ತಿದ್ದಳು. ಇದನ್ನು ನೋಡಿದ ಅರ್ಜುನ್ ಅವಳನ್ನೇ ನೋಡತೊಡಗಿದನು. ಚಿಕ್ಕ ಮಕ್ಕಳ ತರ ಅವನಿಗೆ ತಾಗಿಕೊಂಡೇ ಕುಳಿತಿದ್ದಳು. ನನ್ನ ಪಕ್ಕ ಕೂರಕ್ಕೆ ಅದೇನು ಆಸೆ ನೋಡು, ಒಂಚೂರು ಅಲ್ಗಡದ ಪಕ್ಕನೆ ಕೂತಿದ್ದಾಳೆ. ನಾನು ಹತ್ರ ಕುಳಿತುಕೊಂಡಾಗ ಅಪೋಸ್ ಮಾಡ್ಬೋದಿತ್ತಲ್ವಾ? ಏನೋ ಹೇಳಕ್ಕೆ ಬಂದಿದ್ಲು, ನಾನು ಸುಮ್ಮನಿರಂದಾಗ ಸುಮ್ಮನೆ ಇದ್ದು ಬಿಡೋದ? ನಾನು ಸರಿಯಾಗಿ ಕೂರ್ತೀನಿ ಅಂತ ಹೇಳಿ ನೇರಗಳ ಪಕ್ಕ ಕೂರ್ಬೋದಿತ್ತಲ್ವಾ? ಇವಳಿಗೆ ನನ್ನ ಜೊತೆಗೇನು ಕೂರಕ್ಕೆ ಇಷ್ಟ, ಅದಕ್ಕೆ ಏನು ಅನ್ನೋದೇ ಸುಮ್ಮನೆ ಕೂತಿದ್ದಾಳು ಕಳ್ಳಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವಳನ್ನು ನೋಡುತ್ತಾ ಮನಸ್ಸಿನೊಳಗೆ ನಗತೊಡಗಿದನು. ಇತ್ತ ಆದ್ಯ ಕೂಡ ಅವನ ಸನಿಹದಿಂದ ಖುಷಿ ಪಡತೊಡಗಿದಳು. ದೇವ್ರೆ, ಇದೇ ರೀತಿ ನಾವಿಬ್ಬರು ಜೊತೆಯಾಗಿರ್ಬೇಕು. ನಮ್ಮಿಬ್ಬರ ಮತ್ತೆ ಯಾರು ಕೂಡ ಬರಬಾರ್ದು. ಇವನು ಮೊದಲು ಹೇಗೆ ಇದ್ನೋ ಅದೇ ಥರ ನನ್ನ ಜೊತೆ ಚೆನ್ನಾಗಿರ್ಬೇಕು. ಇವನು ಬೇರೆ ಹುಡುಗಿಯ ಕಡೆ ನೋಡಿದ ನನ್ನನ್ನೇ ಪ್ರೀತಿಸುವಂತೆ ಮಾಡ್ದೇವ್ರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದೇವರನ್ನು ಬೇಡತೊಡಗಿದಳು. ಇವರಿಬ್ಬರನ್ನು ಜೊತೆಗೆ ನೋಡಿದ ನಿಹಾರಿಕಳಿಗೆ ಹೊಟ್ಟೆ ಕಿಚ್ಚು ಆಗತೊಡಗಿತು. ಏನ್ ಸಖತ್ತಾಗಿದೆ ಇವ್ರ ಜೋಡಿ. ಇವ್ರನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಇವನ್ಗೆ ಇವಳ ಮೇಲೆ ಅದೇನು ಪ್ರೀತಿ. ಇವನ್ ನೋಡಿದ್ರೆ ಇವನ್ಗೆ ಅಂಟಿಕೊಂಡೇ ಕೂತಿದ್ದಾಳೆ. ಇವನ್ ಕೂಡ ಇವಳು ಬೀಳದಂತೆ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ. ನಾನು ಯಾವಾಗ ನನ್ನ ಹುಡುಗನ ಜೊತೆ ಈ ರೀತಿ ರೊಮ್ಯಾನ್ಸ್ ಮಾಡ್ತೀನೋ? ನಾನು ನಿಜವಾಗ್ಲೂ ಅಗಸ್ತ್ಯ ನಾನು ಪ್ರೀತಿಸ್ತೀನ? ಏನಾಗುತ್ತೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವ್ನು ನೋಡಿದ್ರೆ ಫೀಲಿಂಗ್ಸೇ ಎಲ್ಲ ತೋರ್ತಾರೆ ಇದ್ದಾನೆ. ಅವ್ನು ನಿಜವಾಗ್ಲೂ ನನ್ನ ಜೋಡಿ ಆಗ್ತಾನ ಅಥವಾ ನಾನು ಬೇರೆಯವ್ರ ಜೋಡಿ ಆಗ್ತೀನೋ ಒಂದು ಗೊತ್ತಾಗ್ತಾ ಇಲ್ಲ. ಅಗಸ್ತ್ಯ ನೋಡೋಕೆ ಒಳ್ಳೆ ಥರ ಕಾಣಿಸ್ತಾನೆ, ನೋಡೋಕ್ಕೂ ಕೂಡ ಹ್ಯಾಂಡ್ಸಮ್ ಆಗಿದ್ದಾನೆ, ಒಳ್ಳೆ ಜೆಂಟಲ್ಮನ್ ಥರ ಇದ್ದಾನೆ. ಒಂದ್ಸಲ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ? ಅವ್ನು ಸರಿ ಇದ್ರೆ ಲವ್ ಮಾಡೋಣ, ಇಲ್ಲಾಂದ್ರೆ ಡ್ಯಾಡ್ ನೋಡೋ ಹುಡುಗನನ್ನೇ ಮದುವೆ ಆಗೋಣ. ಅದೇನೋ ಗೊತ್ತಿಲ್ಲ, ಅಗಸ್ತ್ಯನ ನೋಡಿದ್ರೆ ಏನೋ ಒಂಥರ ಫೀಲ್ ಆಗುತ್ತೆ. ಮೊದಲನೇ ಸಲ ಒಂದು ಹುಡುಗ ಇಷ್ಟ ಆಗಿದ್ದಾನೆ ಅಂದರೆ ಅದು ಅಗಸ್ತ್ಯನೇ. ಆದರೆ ಅವನಿಗೆ ಕೂಡ ನನ್ನ ಮೇಲೆ ಫೀಲಿಂಗ್ಸ್ ಬರಬೇಕಲ್ವಾ? ಫೀಲಿಂಗ್ಸ್ ಬರುತ್ತಾ ಇಲ್ವೋ ಅಂತ ಕಾರ್ ನೋಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅರ್ಜುನ್ ಮತ್ತು ಆದ್ಯಳನ್ನೇ ನೋಡತೊಡಗಿದಳು. ಸರಿಯಾದ ರೋಡ್ ಬಂದರೂ ಕೂಡ ಅರ್ಜುನ್ ಆದ್ಯಳನ್ನು ಬಿಡದೆ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು ಕೂತಿದ್ದನು. ಆದ್ಯಳು ಕೂಡ ಏನು ಹೇಳದೆ ಅವನ ಪಕ್ಕ ಅಂಟಿಕೊಂಡೇ ಕೂತಿದ್ದಳು. ಕೊನೆಗೂ ನಿಹಾರಿಕಳ ಮನೆ ಬಂದೇ ಬಿಟ್ಟಿತ್ತು. ನಿಹಾರಿಕಾ ಕಾರನ್ನು ಸ್ಟಾಪ್ ಮಾಡಿಸಿ, ಇಲ್ಲಿ ನಮ್ಮನೆ ಇರೋದು ಅಂತ ಹೇಳಿದಾಗ ಆದ್ಯಳನ್ನು ಹಿಡಿದಿದ್ದ ಅರ್ಜುನನ ಕೈ ಸಡಿಲವಾಯಿತು. ಅವರಿಬ್ಬರನ್ನು ನೋಡಿದ ನಿಹಾರಿಕಾ, ಲವ್ ಬರ್ಡ್ಸ್ ಸ್ಟಾಪ್ ಅಂತು, ಏನಾದರೂ ಆದ್ಯಳನ್ನು ಬಿಡ್ಬಹುದಲ್ವಾ ಅಂತ ಅರ್ಜುನನ ಕಡೆ ನೋಡಿ ಹೇಳಿದಾಗ ಆದ್ಯ ನಾಚಿ ನೀರಾದಳು. ಅರ್ಜುನ್ ಅವಳನ್ನು ಬಿಟ್ಟು ದೂರ ಸರಿದು ಕಾರಿನಿಂದ ಇಳಿದನು. ನಂತರ ಆದ್ಯ ಮತ್ತು ನಿಹಾರಿಕಾ ಕೂಡ ಇಳಿದರು. ಅಷ್ಟರಲ್ಲಿ ಅಗಸ್ತ್ಯ ಮತ್ತು ಉಳಿದವರು ಇದ್ದ ಕ್ಯಾಬ್ ಕೂಡ ಬಂದುಬಿಟ್ಟಿತು. ಎಲ್ಲರೂ ನಿಹಾರಿಕಳ ಜೊತೆ ಅವಳ ಮನೆಗೆ ಹೊರಟರು. ಅವರೆಲ್ಲರನ್ನು ನೋಡಿದ ಅವಳ ತಾಯಿ ರೇವತಿಯವರು ಅವರನ್ನೆಲ್ಲ ಮನೆಗೆ ಬರಮಾಡಿಕೊಂಡರು. ಅವರಿಗೆಲ್ಲರಿಗೂ ಕಾಫಿ ಕೊಟ್ಟು ಅವರ ಪರಿಚಯ ಮಾಡಿಕೊಂಡು, ಗೆಸ್ಟ್ ಹೌಸ್ ರೆಡಿ ಆಗ್ತದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕ್ಲೀನ್ ಆದಮೇಲೆ ಎಲ್ಲರೂ ಹೋಗುವಿರಂತೆ. ನಮ್ಮ ಯಜಮಾನ್ರು ಎಲ್ಲ ಹೇಳಿದ್ದಾರೆ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಲೂ ಹೇಳಿದ್ದಾರೆ. ಎಸ್ಪೆಷಲಿ ಈ ಹುಡುಗಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಹೇಳಿದ್ದಾರೆ. ಅವ್ರಿಗೆ ಅವರ ಫ್ರೆಂಡ್ಸ್ ಮೇಲೆ ಬಹಳ ಅಭಿಮಾನ. ಹಾಗಾಗಿ ಅವರ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ VIP ಟ್ರೀಟ್ಮೆಂಟ್ ಕೊಡಬೇಕು. ನೀವೆಲ್ಲರೂ ಅವ್ರ ಫ್ರೆಂಡ್ಸ್ ಕಡೆಯವರಲ್ವಾ, ಹಾಗಾಗಿ ನಿಮಗೆಲ್ಲ ಇಲ್ಲಿ VIP ಟ್ರೀಟ್ಮೆಂಟ್ ಸಿಗುತ್ತೆ. ನೀವೆಲ್ಲರೂ ಇಲ್ಲ ಆರಾಮಾಗಿ ಇರ್ಬೋದು ಅಂತ ಹೇಳುತ್ತಾ ಅವರೆಲ್ಲರ ಜೊತೆ ತುಂಬ ಹೊತ್ತು ಮಾತನಾಡತೊಡಗಿದರು. ಗೆಸ್ಟ್ ಹೌಸ್ ರೆಡಿಯಾದ ಮೇಲೆ ಆದ್ಯಳನ್ನು ಹೊರತುಪಡಿಸಿ ಮಿಕ್ಕಿದವರೆಲ್ಲ ಗೆಸ್ಟ್ ಹೌಸಿಗೆ ಕಳುಹಿಸಿದರು. ಗೆಸ್ಟ್ ಹೌಸ್ ನೋಡಿದ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಯಿತು. ಅಗಸ್ತ್ಯನ ಕಡೆ ನೋಡಿದ ಸನ್ನಿ, ಅಗಸ್ತ್ಯ, ಗೆಸ್ಟ್ ಹೌಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟು ದೊಡ್ಡ ಗೆಸ್ಟ್ ಹೌಸ್ಗೆ ಎಷ್ಟು ರೆಂಟ್ ಇರ್ಬೋದು? ಇಲ್ಲಿರೋಕ್ಕೆ ನಮ್ಗೆ ಅಫೋರ್ಡ್ ಆಗುತ್ತಾ? ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಕೊಡಿ ಅಂತ ಅಂಕಲ್ ಹೇಳಿದಾರಲ್ವಾ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಗೆಸ್ಟ್ ಹೌಸ್ ಆಲ್ರೆಡಿ ಖಾಲಿ ಇರೋದಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ರೆಂಟ್ ಕೊಡೋಣ. ಆದರೂ ಅಗಸ್ತ್ಯ, ನಿನ್ನ ಅಂಕಲ್ ಫ್ರೆಂಡ್ ಒಂಥರ ಗ್ರೇಟ್. ಅವರಿಂದ ನಮಗೆಲ್ಲ ಇಷ್ಟೊಂದು VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ.
ಈ ವಿಷಯ ನೀನು ನನಗೆ ಹೇಳಿದೆ ಅರ್ಜುನ್ಗೆ ಹೇಳಿದ್ರೆ ಒಳ್ಳೇದು. ಯಾಕಂದರೆ ನಾನು ಯಾರನ್ನ ಅಂಕಲ್ ಅಂತ ಹೇಳ್ತಾ ಇದ್ದೀನೋ ಅವ್ರು ಇವನ ಅಪ್ಪ. ನಮಗೆಲ್ಲ ವಿ ಟ್ರೀಟ್ಮೆಂಟ್ ಸಿಗ್ತಾ ಇರುತ್ತೆ ಅವರಿಂದಲೇ ಅಂತ ಅವನ ಕಡೆ ನೋಡಿ ಕಣ್ಣು ಸನ್ನೆ ಮಾಡಿ ಹೇಳಿದನು. ಆಗ ಅರ್ಜುನ್, ಹೆಲ್ಪ್ ಯಾರಿಂದಾದ್ರೂ ಸಿಗಲಿ, ಅದರಿಂದ ಇನ್ನೊಬ್ಬರಿಗೆ ಒಳ್ಳೇದಾಗ್ತಾ ಅನ್ನೋದು ಮುಖ್ಯ. ಈಗ ಆ ವಿಷಯ ಬೇಡ, ಬಂದು ಕೆಲಸ ಮಾಡೋಣ. ಆದರೂ ಅಗಸ್ತ್ಯ, ಎಮ್ ಡಿ ಅಂಕಲ್ಗೆ ಅರ್ಜುನ್ಗಿಂತ ನಿನ್ನನ್ನು ಕಂಡ್ರೆ ಇಷ್ಟ. ನಿನ್ನ ಜೊತೆ ಎಷ್ಟು ಫ್ರೀಯಾಗಿ ಮಾತಾಡ್ತಾರೆ. ಅಷ್ಟು ದೊಡ್ಡ ಕಂಪ್ನಿ ಎಮ್ ಡಿ ಆಗಿದ್ದರೂ ಕೂಡ ಒಂಚೂರು ತರ್ಪ ಅನ್ನೋದೇ ಇಲ್ಲ. ತುಂಬ ಕೂಲಾಗಿ ಮಾತಾಡ್ತಾರೆ. ನನಗಂತೂ ಅವ್ರು ತುಂಬಾ ಇಷ್ಟ ಆದರು. ಅವ್ರ ಮಗಳು ಕೂಡ ಅವ್ರ ಥರನೇ ತುಂಬಾ ಒಳ್ಳೆಯವಳು. ಅಗಸ್ತ್ಯ, ನೀನು ಅವಳನ್ನ ಗಮನಿಸಿದ್ಯಾ? ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಲ್ವಾ? ಎಮ್ ಡಿ ಮಗಳು ಅಂತ ಒಂಚೂರು ಅಹಂಕಾರನೇ ಇಲ್ಲ. ಅದೇನೋ ಹೇಳ್ತಾರಲ್ವಾ, ತುಂಬಿದ ಕೂಡ ತೊಳ್ಕೋದಿಲ್ಲ ಅಂತ. ಅದೇ ಥರ ಇವಳು ಕೂಡ. ನನಗಂತೂ ಅಪ್ಪ ಮಗಳು ಇಬ್ಬರು ಇಷ್ಟ ಆದರು. ಈ ಮಾತು ಕೇಳಿ ಗಗನ್ ಸನ್ನಿಯನ್ನು ಕಿಚಾಯಿಸತೊಡಗಿದನು. ಓಹೋ, ಏನು ಸಾಹೇಬ್ರೆ, ಅಪ್ಪ ಮಗಳು ಇಬ್ಬರಿಗೂ ಗಾಳ ಹಾಕೋ ಥರ ಕಾಣಿಸ್ತಾ ಇದೆ. ಹಾಗೇನಿಲ್ಲ ಕಣೋ, ನಾನೆಲ್ಲಿ ಅವರಲ್ಲಿ. ಅಷ್ಟಕ್ಕೂ ಅವಳು ನನ್ನ ಟೈಪ್ ಅಲ್ಲ. ಅವಳ ಕ್ಯಾರೆಕ್ಟರ್ ಬಿಹೇವಿಯರ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗಂತ ಅವಳನ್ನು ಇಷ್ಟಪಡೋಕ್ಕಾಗತ್ತಾ? ಒಂದ್ಸಲ ಕೈ ಸುಟ್ಕೊಂಡಿರೋದು ಸಾಕು, ಇನ್ನೊಂದ್ಸಲ ಮತ್ತೆ ಕೈ ಸುಟ್ಕೊಳ್ಳಲು ಹೋಗಲ್ಲ. ಈ ಪ್ರೀತಿ ಪ್ರೇಮಕ್ಕೆ ದೊಡ್ಡ ನಮಸ್ಕಾರ. ಈಗ ನನ್ನ ಗುರಿ ಏನಾದರೂ ನನ್ನ ಕೆರಿಯರ್ ಕಡೆ ಫೋಕಸ್ ಮಾಡೋದು. ಚೆನ್ನಾಗಿ ದುಡಿದು ಡ್ಯಾಡ್ ಮಾಡಿರೋ ಲೋನ್ ಎಲ್ಲ ತೀರಿಸಿ ಆಮೇಲೆ ಅವರು ಹುಡುಕಿಯನ್ನು ಮದುವೆ ಆಗ್ತೀನಿ. ಇವನ ಮಾತು ಕೇಳಿ ಖುಷಿಯಾದ ಅರ್ಜುನ್, ಗ್ರೇಟ್, ನಿಂತರ ಮಕ್ಕಳು ಎಲ್ಲರಿಗೂ ಸಿಗಬೇಕು ಅಂತ ಅವನನ್ನು ಪ್ರಶಂಸಿಸತೊಡಗಿದನು. ಅಗಸ್ತ್ಯನಿಗೂ ಅವನ ಮಾತು ಇಷ್ಟ ಆಗತೊಡಗಿತು. ಸನ್ನಿ, ನಿನ್ನಲ್ಲಿ ಇಷ್ಟು ಬದಲಾವಣೆಗಳು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀನು ತುಂಬಾ ಬದಲಾಗಿದೆ ಕಣೋ. ಅರ್ಜುನ್ ಹೇಳಿದಾಗೆ ನಿಂತರ ಮಗ ಎಲ್ಲರಿಗೂ ಸಿಗಬೇಕು. ಅಯ್ಯೋ, ನೀವೆಲ್ಲ ನನ್ನ ತುಂಬಾ ಅಟ್ಟಕ್ಕೇರಿಸ್ತಾ ಇದ್ದೀರಾ. ಅವಳು ಸಹವಾಸ ಬಿಟ್ಟಿದ್ದರಿಂದ ನಾನು ಇಷ್ಟೊಂದು ಬದಲಾಗಿರೋದು. ಮುಂಚೆ ನಾನು ಮತ್ತು ನೇಹ ಹೇಗೆ ಬಿಹೇವ್ ಮಾಡ್ತಾ ಇದ್ವೋ ಹಾಗೆ ಇವಾಗ ಸಿಮ್ರನ್ ಮಾಡ್ತಾ ಇದ್ದಾಳೆ. ಸನ್ನಿ, ಒಳ್ಳೆ ಸಮಯದಲ್ಲಿ ಅವಳ ವಿಷಯ ಬೇಕಾ? ಅವಳನ್ನು ಹೇಗೆ ಮರೆಯೋಕ್ಕಾಗುತ್ತೆ ಗಗನ್? ಒಂದು ಕಡೆ ಅವಳಿಂದ ಕೆಟ್ಟದಾಗಿದ್ರೆ ಇನ್ನೊಂದು ಕಡೆ ಅವಳಿಂದ ಒಳ್ಳೇದೇ ಆಯಿತು. ಅವತ್ತು ಅವಳು ನಾನು ಆ ಥರ ಟ್ರೀಟ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ನಾನು ಇಷ್ಟೊಂದು ಬದಲಾಗ್ತಾ ಇರಲಿಲ್ಲ. ಅವಳ ವಿಷಯ ಎತ್ತಿದ್ರೆ ನಿಮಗೆಲ್ಲ ಬೇಜಾರಾಗೋದಿದ್ರೆ ಐ ಆಮ್ ಸಾರಿ. ಇನ್ಮೇಲೆ ಅವಳ ವಿಷಯ ಎತ್ತಲ್ಲ. ಅಗಸ್ತ್ಯ, ನನಗೊಂದು ಡೌಟಾ? ಏನು ಡೌಟು? ಆ ಕಂಪ್ನಿ CEO ಯಾರು ಅಂತ ನಿಂಗೆ ಗೊತ್ತಾ ಅಂತ ಅವನು ಕೇಳಿದಾಗ ಅಗಸ್ತ್ಯ ಮತ್ತು ಅರ್ಜುನ್ ಮುಖ ನೋಡಿಕೊಂಡರು. ಅಗಸ್ತ್ಯನೇ ಕಂಪನಿಯ ಮುಂದಿನ CEO ಆಗ್ತಾ ಇರೋದಂತ ಅಗಸ್ತ್ಯ ಮತ್ತು ಅರ್ಜುನನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಏನು ಗೊತ್ತಿಲ್ಲದವನಂತೆ ನಟನೆ ಮಾಡಿದ ಅಗಸ್ತ್ಯ, ನಾನು ಕೂಡ ನಿಮ್ಮ ಜೊತೆನ ಕಂಪ್ನಿಗೆ ಜಾಯ್ನ್ ಆಗಿರೋದಲ್ವಾ? ಕಂಪ್ನಿ CEO ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಿರುತ್ತೆ? ಹೌದು, ನಿನಗೆ ಯಾಕೆ ಈ ಡೌಟ್ ತಲೆಯಲ್ಲಿ ಬಂದ್ಬಿಡ್ತು? ಅದು ಸಿಮ್ರನ್ ಹೇಳ್ತಾ ಇದ್ಲಲ್ವಾ, ಮೇಡಮ್ CEO ಭಾವಿ ಪತ್ನಿ ಅಂತ, ಅದಕ್ಕೆ ಕೇಳಿದೆ. ಸಿಮ್ರನ್ ಮೇಡಮ್ ಯಾರು ಅಂತ ಕುತೂಹಲ ನನಗೆ. ಸಿಮ್ರನೇ ಈ ಥರ ಇರಬೇಕಾದ್ರೆ ಅವಳು ಮೇಡಮ್ ಯಾವ ಥರ ಇರ್ಬೋದು? ನಾವು ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಯಾಮಾರಿದ್ರು ಅವರಿಬ್ಬರು ಸೇರಿ ನಮ್ಮನ್ನೆಲ್ಲ ಕೆಲಸದಿಂದ ತೆಗೆದು ಹಾಕ್ಬೋದು. ಅದಷ್ಟು ಸುಲಭ ಅಲ್ಲ ಸನ್ನಿ. ಕಂಪ್ನಿ CEO ಯಾರು ಅಂತ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದೆಲ್ಲ ನಿಂಗೆ ಗೊತ್ತು? ಅಂಕಲ್ ಹೇಳಿದ್ರು ಕಂಪ್ನಿ CEO ಯಾರು ಅಂತ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತೆ. 2 ವರ್ಷದಲ್ಲಿ ಅವರು ಯಾರು ಅಂತ ಅನಾವರಣ ಆಗುತ್ತೆ ಅಂತ ಹೇಳಿದರು. ನಾವು 2 ವರ್ಷ ಸೇಫ್ ಆಗಿರ್ತೀವಿ. 2 ವರ್ಷದ ತನಕ ಈ ಕಂಪ್ನಿಯಲ್ಲಿ ದುಡಿಯಬಹುದು. ಹೌದಾ? ಹಾಗಾದರೆ ಒಳ್ಳೇದು ಬಿಡು. ಆದರೂ CEO ಭಾವಿ ಪತ್ನಿ ನಮ್ಗೆ ಏನಾದರೂ ತೊಂದರೆ ಮಾಡ್ಬೋದಲ್ವಾ? CEO ಪತ್ನಿ ಆಗೋಕ್ಕೆ CEO ಬರಬೇಕಲ್ವಾ? ಅವರು 2 ವರ್ಷ ಆದಮೇಲೆ ಬರ್ತಾರಂತೆ. 2 ವರ್ಷದೊಳಗೆ ಅವರಿಬ್ಬರಿಗೆ ಮದುವೆ ಆಗಲ್ಲ ಬಿಡು. ಹಾಗಾಗಿ ನಾವು ಸೇಫ್ ಆಗಿರ್ತೀವಿ. ಯಾರಿಗೊತ್ತು, ಇವಳು ಬೇಕಂತಲೇ CEO ಭಾವಿ ಪತ್ನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ಲೋ ಏನೋ. ಈ ವಿಷಯ ಅವರಿಗೆ ಗೊತ್ತಿದೆ ಇಲ್ವೋ? ಹಾಗಂತೀಯಾ? ಆದರೂ ಯಾವುದಕ್ಕೂ ನಾವು ಹುಷಾರಾಗಿರಬೇಕು. ಸಿಮ್ರನ್ ಮೇಡಮ್ನಿಂದ ದೂರ ಇದ್ದಷ್ಟು ನಮಗೆ ಒಳಿತು ಅಂತ ಸನ್ನಿ ಹೇಳಿದಾಗ ಸನ್ನಿಯ ಮಾತನ್ನು ಅಗಸ್ತ್ಯ ಒಂದ್ಸಲ ನೆನಪು ಮಾಡಿಕೊಂಡನು. ಸನ್ನಿ ಹೇಳಿದಾಗೆ ಸಿಮ್ರನ್ ಮೇಡಮ್ ಯಾರು? ಕಂಪ್ನಿ CEO ಆಗ್ತಾ ಇರೋದು ನಾನು. ನನಗೆ ಗೊತ್ತಿಲ್ಲದೆ ನನ್ನ ಭಾವಿ ಪತ್ನಿ ಎಲ್ಲಿಂದ ಹುಡ್ಕೊಂಡ್ಲು?
ಯಾವುದಕ್ಕೂ ಅವಳು ಯಾರು ಅಂತ ಮೊದಲು ತಿಳ್ಕೋಬೇಕು. ಇವತ್ತು ಮೋಸ್ಟ್ಲಿ ರಜೆಯಲ್ಲಿದ್ದಾಳು ಏನೋ, ನಾಳೆ ಆಫೀಸ್ಗೆ ಬರ್ತಾಳಲ್ವಾ, ಅವಾಗ ನೋಡ್ಕೊಂಡ್ರೆ ಆಯಿತು. ಅವಳಿಂದ ಸಿಮ್ರನ್ ಮತ್ತೆ ಆಫೀಸ್ಗೆ ಬಂದರೆ ಕಷ್ಟ. ಅವಳೇನಾದರೂ ಮತ್ತೆ ಆಫೀಸ್ಗೆ ಬಂದರೆ ಅದೇಳಿ ಕಷ್ಟ ಆಗ್ಬೋದು. ಅವಳು ಆಫೀಸ್ಗೆ ಮತ್ತೆ ಬರದಾಗ ನೋಡ್ಕೊಳ್ಬೇಕು. ಅಂಕಲ್ ಜೊತೆ ನಾಳೆ ಅವಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದುಕೊಳ್ಳತೊಡಗಿದನು. ಇತ್ತ ನಿಹಾರಿಗಳ ಮನೆಯಲ್ಲಿದ್ದ ಆತ್ಯಾಳನ್ನು ಅವಳ ತಾಯಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳತೊಡಗಿದರು. ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರಮ್ಮ? ಆಂಟಿ, ಮನೇಲಿ ಅಪ್ಪ ಅಮ್ಮ ಮತ್ತು ಅಜ್ಜಿ ಇದ್ದಾರೆ. ನಾನು ಮತ್ತು ನನ್ನ ಅಣ್ಣ ಇಲ್ಲಿದ್ದೀವಿ. ಹೌದಾ? ಅಪ್ಪ ಅಮ್ಮ ಜೊತೆಯಲ್ಲಿ ಇಲ್ಲ ಅಂತ ಚಿಂತೆ ಮಾಡಬೇಡ, ನಾವೆಲ್ಲ ಇದ್ದೀವಿ ಅಲ್ವಾ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ನಿನ್ನ ಮನೇಲಿ ಹೇಗೆ ಇರ್ತೀಯೋ ಅದೇ ಥರ ಇಲ್ಲಿ ಕೂಡ ಇದ್ಬಿಡು. ಯಾವುದಕ್ಕೂ ಸಂಕೋಚ ಪಡ್ಕೋಬೇಡ, ಇದು ನಿನ್ನ ಮನೆ ಅಂತಾನೆ ತಿಳ್ಕೊ. ಆಯಿತು ಆಂಟಿ, ನೀವೆಷ್ಟು ಒಳ್ಳೆಯವರು. ಅವ್ರು ಯಾರು? ನನ್ನ ಮಾಮ ಹಾಗೇನೆ, ಎಲ್ಲರಿಗೂ ಸಹಾಯ ಮಾಡ್ತಾರೆ. ಉದಾರ ಮನಸ್ಸು ಅವ್ರದ್ದು. ಯಾರೇ ಕಷ್ಟದಲ್ಲಿದ್ದರೂ ಕೂಡ ಓಡಿ ಹೋಗಿ ಸಹಾಯ ಮಾಡ್ತಾರೆ. ನೀನು ಫ್ರೆಶ್ ಆಗು, ಅದಕ್ಕಿಂತ ಮೊದಲು ನಾನು ನಿನಗೆ ಮನೆಯೆಲ್ಲ ತೋರಿಸ್ತೀನಿ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಮನೆ ತೋರಿಸಲು ಹೋದಳು. ಪಿಜಿಯಿಂದ ಹೊರ ಬಂದಿದ್ದ ಸಿಮ್ರನ್ ಕೋಪದಿಂದ ಕುದಿಯುತ್ತಿದ್ದಳು. ತನ್ನ ಮೇಡಮ್ಗೆ ಕಾಲ್ ಮಾಡಿ ನಡೆದಿದ್ದ ವಿಷಯವನ್ನು ತಿಳಿಸಿದಳು. ಇದನ್ನು ಕೇಳಿದವಳ ಮೇಡಮ್, ನೀನು ನಿಜ ಹೇಳ್ತಾ ಇದೆಯಾ? ಆ MD ಇಷ್ಟೆಲ್ಲ ಮಾಡಿದ್ನಾ? ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ನನ್ನ ಪವರ್ ಏನು ಅಂತ ಅವನಿಗೆ ತೋರಿಸ್ತೀನಿ. ಒಂದ್ಸಲ ನನ್ನ ಮದುವೆ ಕಂಪ್ನಿ CEO ಜೊತೆ ಆಗಲಿ, ಆಮೇಲೆ ಅವರನ್ನೆಲ್ಲ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ನಾಳೆ ಮತ್ತೆ ನೀನು ಕಂಪ್ನಿ ಒಳಗೆ ಸೇರಿಸ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ನಿಶ್ಚಿಂತೆ ಆಗಿರೋ. ಈಗ ನೀನು ಬೇರೆ ಯಾವುದಾದ್ರೂ PG ಹುಡುಕಿ ಅಲ್ಲಿಡು. ಆಯಿತು ಮೇಡಮ್ ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡಿ ಖುಷಿಯಿಂದ ಬೇರೆ PG ಹುಡುಕತೊಡಗಿದಳು. ಸಿಮ್ರನ್ ಜೊತೆ ಮಾತನಾಡಿ ಆದ ಮೇಲೆ ಅವಳ ಮೇಡಮ್ ಚಿಂತೆಗೊಳಗಾದರು. ಇವಳಿಗೆ ಹೇಗೋ ಭರವಸೆ ನೀಡಿದೆ, ಆದರೆ ನಾಳೆ ಇವಳನ್ನು ಹೇಗೆ ಕಂಪ್ನಿ ಒಳಗೆ ಸೇರಿಸ್ಕೊಳ್ಳಿ? ಈಗ ಕಂಪ್ನಿಯಲ್ಲಿ ನನ್ನ ಪವರ್ ಏನು ವರ್ಕ್ ಆಗಲ್ಲ ಅಂತ ಇವಳಿಗೆ ಗೊತ್ತಾಗಬಾರ್ದು. ಅದು ಯಾವಾಗ ಕಂಪ್ನಿ CEO ಜೊತೆ ನನ್ನ ಮದುವೆ ಆಗುತ್ತೋ, ನನಗೆ ಯಾವಾಗ ಕಂಪ್ನಿಯ ಪವರ್ ಸಿಗುತ್ತೋ ಒಂದು ಗೊತ್ತಾಗಲ್ಲ. ಕಂಪ್ನಿ ಪವರ್ ಸಿಗಬೇಕಂದ್ರೆ ನಾನು ಕಾಯಲೇಬೇಕು. ಮೊದಲು ನನ್ನ ಭಾವಿ ಅತ್ತೆ ಕಾಲ್ ಮಾಡಿ ವಿಷಯ ತಿಳಿಸಿ ಸಿಮ್ರನ್ ನಾನು ಹೇಗಾದರೂ ಮಾಡಿ ಕಂಪ್ನಿ ಒಳಗೆ ಸೇರಿಸ್ಕೊಳ್ಬೇಕು. ಇಲ್ಲಾಂದರೆ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋ ಇಮೇಜ್ ಎಲ್ಲ ಹಾಳಾಗೋಗುತ್ತೆ ಅಂತ ಅಂದುಕೊಳ್ಳುತ್ತಾ ತನ್ನ ಅತ್ತೆಗೆ ಕಾಲ್ ಮಾಡತೊಡಗಿದಳು. ಕಥೆ ಮುಂದುವರಿಯಿತು. ಸಿಮ್ರನಿನ ಮೇಡಮ್ ಸಿಮ್ರನ್ಳನ್ನು ಮತ್ತೆ ಕಂಪನಿ ಒಳಗೆ ಸೇರಿಸಿಕೊಳ್ಳಲು ಸಫಲರಾಗುತ್ತಾರೋ ಇಲ್ಲವೋ, ಹಾಗೂ ಸಿಮ್ರನಿನ ಮೇಡಮ್ನ ಅತ್ತೆ ಯಾರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.